ಹಾಯ್ ವೀಕ್ಷಕರೇ, ಐ ಆಮ್ ಮಿಸ್ಟರ್ D250. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಹತ್ರ ಗಾಡಿ ಬಂದುಬಿಟ್ಟು RX 135 4 ಸ್ಪೀಡ್ ಗಾಡಿ 2001 ಮಾಡಲು. ಸೊ ಅದ್ರ ಬಗ್ಗೆನೇ ಒಂದು ಸಣ್ಣ ರಿವ್ಯೂನ ಮಾಡಿಕೊಟ್ಟಿದ್ದೀನಿ. ಸೊ ಕಮಾನ್ ಲೆಟ್ಸ್ ಗೆಟ್ ಸ್ಟಾರ್ಟ್ ದಿ ವಿಡಿಯೋ. ಕಮಾನ್ ಲೆಟ್ಸ್ ಗೋ. ಗಾಡಿ ಸೈಕ್ ಬ್ರೋ. ಹಾಯ್ ವೀಕ್ಷಕರೇ, ಇವಾಗ ಈ ಗಾಡಿ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು 2001 ಮ್ಯಾನುಫ್ಯಾಕ್ಚರ್ ಆಗಿರೋ RX 135 4 ಸ್ಪೀಡ್ ಗಾಡಿ ಸ್ಪೆಸಿಫಿಕೇಶನ್ಸ್ ಫೀಚರ್ಸ್ ಹೇಳೋಕ್ಕಿಂತ ಮುಂಚೆ ಗಾಡಿನ ಒಂದ್ಸತಿ ನೋಡ್ಕೊಬೇಡಿ. ಫುಲ್ಲಿ ರೆಡ್ ಕಲರ್ ಪೇಂಟ್ ಆಗಿದೆ. ಕಸ್ಟಮರಿಗೆ ತಕ್ಕಂಗೆ ಕಸ್ಟಮೈಸ್ ಮಾಡಿಕೊಟ್ಟಿದ್ದಾರೆ. ನಿಮಗೂ ಈ ಥರ ಏನಾದರೂ ಗಾಡಿ ಕಸ್ಟಮೈಸ್ ಮಾಡಬೇಕಂದ್ರೆ ನಾನು ಕೆಳಗೆ ಒಂದು ನಂಬರ್ನ ಮೆನ್ಷನ್ ಮಾಡ್ತೀನಿ, ಅವ್ರಿಗೆ ಕಾಲ್ ಮಾಡಿ. ಸೊ ಗಾಡಿನ ನೋಡ್ಕೊಳ್ಳಿ ಗುರುಗಳ, ಹೆಂಗಿದೆ ಅಂದರೆ ಗಾಡಿ ಫುಲ್ಲು ಸೈಕಾಗಿದೆ. ಫುಲ್ಲಿ ರೀಸ್ಟೋರ್ ಆಗಿ ಫುಲ್ಲಿ ಪೇಂಟೆಡ್ ಆಗಿರೋ ಗಾಡಿ. ಸೊ ಇನ್ನು ಗಾಡಿ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದರೆ 132cc 2 ಸ್ಟ್ರೋಕ್ ಗಾಡಿ, ಏರ್ ಕೂಲ್ಡ್ ಇಂಜಿನ್ನು, ಸಿಂಗಲ್ ಸಿಲಿಂಡರು, ಸೊ 4 ಸ್ಪೀಡು ಮ್ಯಾನ್ಯುಯಲ್ ಗೇರ್ ಬಾಕ್ಸು. ಸೊ ಇನ್ನು ಹಾರ್ಸ್ ಪವರ್ ಬಗ್ಗೆ ಮಾತಾಡೋದೇ 12 bhp ಅಟ್ 7500 RPM. ಇನ್ನು ಟಾರ್ಕ್ ಬಗ್ಗೆ ಮಾತಾಡೋದೇ 10 Nm ಟಾರ್ಕ್ ಅಟ್ 6500 RPM. ಸೊ ಇನ್ನು ಸ್ಪೀಡ್ ಬಗ್ಗೆ ಮಾತಾಡೋದೇ ಟಾಪ್ ಸ್ಪೀಡು 110ರಿಂದ 120 ಆರಾಮಾಗಿ ಜಸ್ಕಿಡ್ಬೋದು. ಇನ್ನು ಮೀಟರ್ ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡೋದಾದರೆ ಅನಲಾಗ್ ಸ್ಪೀಡೋಮೀಟ್ರು, ಓಡೋಮೀಟ್ರು ಮತ್ತು ಫ್ಯೂಲ್ ಗೇಜ್ ಇದೆ, ಮತ್ತು ಇಂಡಿಕೇಶನ್ ಲೈಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಇವರು ಮುಂದೆ ವಿಂಡ್ ಶೀಲ್ಡ್ನ ಆ್ಯಡ್ ಮಾಡಿದರೆ ಗಾಡಿ ಒಂಥರ ನೋಡೋಕ್ಕೆ ಸೈಕಾಗಿ ಕಾಣ್ತಾ ಇದೆ ಗುರು. ಇನ್ನು ಮುಂದೆ ನೋಡೋದಾದರೆ 18 ಇಂಚ್ ವೀಲು ವಿತ್ ಗ್ಲಾಡಿಯೇಟರ್ ಡಿಸ್ಕ್ ಪ್ಯಾಡ್ನ ಅಡಾಪ್ಟ್ ಮಾಡಿದ್ದಾರೆ. ಗಾಡಿ ಮಾತ್ರ ಸೈಕಾಗಿ ಕಾಣ್ತಾ ಇದೆ. ಫ್ರಂಟ್ ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು. ಸೊ ನೋಡಿ ಗೈಸ್, ಗಾಡಿ ಮಾತ್ರ ಅಲ್ಟಿಮೇಟು. ಇನ್ನು ಬ್ಯಾಕ್ ಸೈಡ್ ನೋಡೋದೇ ಸ್ವಿಂಗ್ ಆರ್ಮ್ ಇದೆ, ಆದರೆ ಬ್ಯಾಕ್ ಸೈಡ್ ಮಾತ್ರ 16 ಇಂಚು ವೀಲ್ನ ಅಡಾಪ್ಟ್ ಮಾಡಿದ್ದಾರೆ. ಕಾರಣ ಏನಪ್ಪ ಅಂದರೆ ಗಾಡಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಲಿ ಅಂತ. ಹೈಟ್ ಕಮ್ಮಿ ಇರೋರಿಗೆ ಗಾಡಿನ ಕೂತ್ಕೊಂಡು ಆರಾಮಾಗಿ ಓಡಿಸ್ಬೋದು. ಹಂಗೆ ನಾವು ಸ್ವಲ್ಪ ಕೆಳಗೆ ನೋಡೋದಾದರೆ ಇವರು ಸೈಲೆನ್ಸರಿ ಮತ್ತು ಇಂಜಿನ್ಗೆ ಒಂದು ಅಂಡರ್ ಬೆಲ್ಲಿ ಗಾರ್ಡ್ ಪ್ರೊಟೆಕ್ಷನ್ನ ಹಾಕಿದ್ದಾರೆ. ಗಾಡಿ ಅದ್ರ ಜೊತೆ ನೋಡೋಕೆ ಸೈಕಾಗಿ ಕಾಣ್ತಾ ಇದೆ ಗುರು. ಸೊ ಇದ್ರೊಂದು ಎಕ್ಸಾಸ್ಟ್ ನೋಡ್ಬಿಡೋಣ ಹೆಂಗಿದೆ ಅಂತ. ಇದು ಫ್ರಂಟು ವಿಂಡ್ಶೀಲ್ಡ್ ಕೊಟ್ಟಿದ್ದಾರೆ. ನೋಡಿದ್ವಿ, ಸ್ವಲ್ಪ ವೈಬ್ರೇಷನ್ ಇದೆ. ಸೊ ಅಗೇನ್ ಆ ಕಿಂಗ್ ಆಲ್ವೇಸ್ ಎ ಕಿಂಗ್. ಮತ್ತೊಮ್ಮೆ ಈ ಗಾಡಿಗೆ ನಾನು ಸೈಕ್ ಆಗ್ಬಿಟ್ಟೆ ಗುರು. ಸೈಕ್ ಅಂದರೆ ಫಿದಾ ಆಗ್ಬಿಟ್ಟೆ, ಹೆವಿ ಫಿದಾ. ಪ್ರೈಸ್ ಮಾಡಿ ಬೈ ನೋಡೋಣ. ಗಾಡಿ ಸಖತ್ತಾಗಿದೆ ಬೈ. 125 ರೆಡಿ ಮಾಡೋಕ್ಕೆ ಫುಲ್ ಟೋಟಲ್ ಕಾಸ್ಟು. ಫುಲ್ ಎಲ್ಲ ಒರಿಜಿನಲ್ ಸ್ಟಾಕೆ. ಸೊ ಚಾರ್ಸಿ ಮತ್ತು ಇಂಜಿನ್ ಸೇಮ್, ಸ್ವಲ್ಪ ಮಿಕ್ಕಿದ ಪಾರ್ಟ್ಸಲ್ಲಿ ಹೊಸದು ಹಾಕಿದ್ದಾರೆ, ಹಾಗಾಗಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಬಿದ್ದಿದೆ. ಸೊ ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಬಿದ್ದಿರೋದು. ಸೊ ಗೈಸ್ ನೋಡ್ಕೊಳ್ಳಿ, ಇದು RX 135 4 ಸ್ಪೀಡು. ಅದು ಒಂಚೂರು 5 ಸ್ಪೀಡ್ ಅಂತ ಹಾಕಿದ್ದಾರೆ. ಇನ್ನೂ ಸ್ವಲ್ಪ ದಿನದಲ್ಲಿ ಇಂಜಿನ್ ಕನ್ವರ್ಟ್ ಮಾಡ್ತೀರಿ 4 ಸ್ಪೀಡು. ಸೊ ನಾನು ಹೇಳ್ತಿಲ್ವ, ಇವಾಗಲೂ ಯಮಾದವರು ಮಾಡಿರೋ ಬೆಸ್ಟು ಗಾಡೀಲಿ ಈ ಗಾಡಿ ಇದೆಯಲ್ಲ, ಇದು ಮಾತ್ರ ಸೈಕರು. ಇವಾಗಲೂ ಹುಡುಗರು ಅಪ್ ಟು 2 ಲಕ್ಷ ರವೈ, ನಾನು ಹೇಳಿದ್ವ ಅಪ್ ಟು 2 ಲಕ್ಷ ತನಕ ಖರ್ಚು ಮಾಡಿದ್ದಾರೆ ಗಾಡಿಗೆ. ಸೊ ಅಷ್ಟು ಈಸಿಯಾಗಿ ಈ ಗಾಡಿಗಳು ಸಿಗಲ್ಲ. ಸೊ ನಿಮಗೇನಾದರೂ ಈ ಗಾಡಿನ ಮಾಡಿಫೈ ಮಾಡಬೇಕಂದ್ರೆ ನಾನು ಕೆಲವೊಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕೆಲವೊಂದು ಜನ ಹೇಳ್ಬೋದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಥರ ಶೋಕಿ ಬೇಕಾ ಅಂತ. ನಾನು ಶೋಕಿ ಬಗ್ಗೆ ಮಾತಾಡ್ತಿಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಬಾಯ್ಸಿಗೆ ಒಂದು ಗಾಡಿ ತಗೋಬೇಕು, ಅದು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ಆಸೆಗಳಿರ್ತವೆ. ಆ ಆಸೆನ ನೆರವೇರೋಕ್ಕೋಸ್ಕರ ನಾವು ತುಂಬ ಹಗಲು ದಿನ ಶ್ರಮಪಟ್ಟು ಗಾಡಿನ ತಗೊಂಡಿರ್ತೀವಿ. ಸೊ ಇಂಥ ಕಾಂಜಿ ಪಿಂಜಿ ನನ್ನ ಮಕ್ಕಳಿಗೆಲ್ಲ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ, ಹೊರ್ತು ಗೊತ್ತಿರಲ್ಲ. ಬಟ್ ಏನೇ ಆಗಲಿ, ನಾವು ಬಟ್ಟೆ ಕಮ್ಮಿ ಮಾಡ್ತೀವಿ, ಹೊಟ್ಟೆ ಕಮ್ಮಿ ಮಾಡ್ತೀವಿ, ಅದ್ರ ಗಾಡಿಗೆ ಯಾವುದು ಕಮ್ಮಿ ಮಾಡಲ್ಲ. ಗಾಡಿ ಓನರ್ ಬಂದ್ಬಿಟ್ಟು ಗಾಡಿ ಮೇಲೆ ಕಿಚ್ಚ ಅಂತ ಸ್ಟಿಕ್ಕರ್ ಹಾಕಿದ್ದಾರೆ. ಈ ಕಿಚ್ಚನ್ ವ್ಯಾಲ್ಯೂ ಗೊತ್ತಿಲ್ದವನು ಹುಚ್ಚ ಅಂತ ನಾನು ಹೇಳ್ತೀನಿ. ಬೈಕರ್ಸ್ ಕ್ಲಿನಿಕ್ ಮೂಡಿಗೆರೆ. ಸೊ ಈ RX ಗಾಡಿನ ಇವರೇ ಫುಲ್ಲಿ ಮಾಡಿಫೈ ಮಾಡಿ ರಿಸ್ಟೋರ್ ಮಾಡಿರೋದು. ನಿಮಗೂ ನಿಮ್ಮ ಗಾಡಿನ ಮಾಡಿಫೈ ಮಾಡಿ ರಿಸ್ಟೋರ್ ಮಾಡಬೇಕಾ? ಸೊ ದಯವಿಟ್ಟು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾ ಪೇಜಲ್ಲಿ ಕೂಡ ಇವ್ರನ್ನ ಮೆನ್ಷನ್ ಮಾಡಿರ್ತೀನಿ, ಮತ್ತು ಇವ್ರದ್ದು ಇನ್ಸ್ಟಾ ಪೇಜ್ ಕೂಡ ಇದೆ, ದಯವಿಟ್ಟು ಅವ್ರನ್ನ ಫಾಲೋ ಮಾಡಿ. ಸೊ ಬೈ ಗೈಸ್, ಸಿ ಯು ನೆಕ್ಸ್ಟ್ ವಿಡಿಯೋ. ಆಮ್ ಯರ್ ಮಿಸ್ಟರ್ D250. ದೇವ್ರು ನಿಮ್ಮ ಕಾಪಾಡಲಿ, ಒಳ್ಳೇದು ಮಾಡಲಿ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಗೈಸ್.